ನಿತ್ಯಾನಂದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಸದಾ ನಗಿಸ್ತಾ ಇರೋ ನಾಯಕ ಬಾಳೇಸರ್ ವಿನಾಯಕ. ಶುಕ್ರವಾರದ ಮಜಾನೇ ಬೇರೆ ರೀ. ಶುಕ್ರವಾರ ಎಷ್ಟು ಮಜಾ ಇರುತ್ತೆ ಅಂದರೆ, ಫಸ್ಟ್ ಡೇ ಫಸ್ಟ್ ಶೋ ನೋಡೋರಿಂದ ಹಿಡಿದು ಲಾಸ್ಟ್ ಬಾಟಲ್ ಲಾಸ್ಟ್ ಡ್ರಾಪನ್ನು ಕುಡಿಯೋರ ಮಜಾನೇ ಚೆನ್ನಾಗಿರುತ್ತೆ. ಸಿನಿಮಾದವರಿಗಂತೂ ಲಕ್ಷ್ಮಿನ ಕರ್ಕೊಂಬರೋ ದಿವಸ ಇಲ್ಲ ಕಳಿಸ್ಕೊಡೋ ದಿವಸ. ಯಾಕೆಂದರೆ ಆ ಫಿಲ್ಮ್ಗೆ ಏನು ದುಡ್ಡು ಹಾಕಿರ್ತಾರಲ್ಲ ಅವ್ರಿಗಷ್ಟೇ ಟೆನ್ಷನ್ ಇರುತ್ತೆ. ಈ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಆ ಶೂಟಿಂಗ್ನಲ್ಲಿ ಟೆನ್ಷನ್ ಇರುತ್ತೆ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಯಾಕೆಂದರೆ ಅಲ್ಲಿ ಆ್ಯಕ್ಟಿಂಗ್ ಮಾಡೋರು ಚೆನ್ನಾಗಿ ಮಾಡ್ತಾ ಇರಲ್ಲ ಅಂದರೆ ಮತ್ತೂ ಟೆನ್ಷನ್ ಜಾಸ್ತಿ ಆಗ್ತಾನೆ ಇರುತ್ತೆ. ಒಂದು ಸಲ ಏನಾಯ್ತಂದರೆ, ಪಾಪ ಹೀರೋಯಿನ್ನು ಡೈಲಾಗ್ ಹೇಳಕ್ಕೆ ಬರ್ತಾ ಇಲ್ಲ. ಒಂದು 10 ಸಲ ಆಯಿತು, 20 ಸಲ ಆಯಿತು, ಡೈರೆಕ್ಟರ್ ಕೂತ್ಕೊಂಡು ಕಟ್ ಕಟ್ ಅಂತಲೇ ಹೇಳ್ತಾ ಇದ್ದಾರೆ. ಎಷ್ಟಂತ ಪೇಷನ್ಸ್ ಇರುತ್ತೆ ಡೈರೆಕ್ಟ್ರಿಗೆ. ಕೊನೆಯಲ್ಲಿ ಹೇಳಿದ್ರಂತೆ, ನೋಡಮ್ಮ ಲಾಸ್ಟ್ ಚಾನ್ಸ್ ಕೊಡ್ತೀನಿ, ಇದೊಂದು ಸಲ ಹೇಳಿಲ್ಲ ಅಂದರೆ ಪೀಸ್ ಮಾಡೋಗ್ಬಿಡ್ತೀನಿ ನಿನ್ನ ಅನ್ನೋದು. ಆವಾಗ ಪಕ್ಕದಲ್ಲಿರೋ ಲೈಟ್ ಬಾಯ್ ಹೇಳಿದ್ರಂತೆ, ಸಾರ್ ಕಟ್ ಮಾಡಿ ಪೀಸ್ ಮಾಡೋದು ಮಾಡ್ತೀರಾ, ಆ ಕಾಲು ಪೀಸ್ನ ನನ್ನ ಕಡೆ ಹೋಗ್ಬಿಡಿ ಸಾರ್ ಅಂದ. ನೋಡಿ, ಹೀಗೆ ಪ್ರತಿಯೊಬ್ಬರಿಗೂ ಟೆನ್ಷನ್ ಇರುತ್ತೆ ಆ ಸಿನಿಮಾ ಮಾಡಬೇಕಾದ್ರೆ. ನೋಡಿ, ಫಿಲ್ಮು ರಿಲೀಸ್ ಆಗಿ 3 ದಿವಸ ಆಗಿರಲ್ಲ, 3 ಥಿಯೇಟ್ರಲ್ಲಿ 3 ಶೋ ಓಡಿರಲ್ಲ, ಆಗಲೇ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್, 10 ಕೋಟಿ ಲಾಭ, 25 ಕೋಟಿ ಲಾಭ. ಅಲ್ರಿ, 3 ದಿವಸಕ್ಕೆ ಇಷ್ಟು ಕೋಟಿಗಟ್ಟಲೆ ಲಾಭ ಆಗ್ತಾ ಇದ್ರೆ ಆ ಬಿಸಿಲಲ್ಲಿ ಹೋಗಿ ಆ ಗಣಿನ ಆಗದು ಯಾಕ್ರಿ ಕಷ್ಟಪಡ್ತಾ ಇದ್ರು? ಗಣಿನೂ ಅಗೆಯೋದು ಬೇಕಾಗ್ತಾ ಇರಲಿಲ್ಲ, ಜೈಲಿಗೆ ಹೋಗೋದು ಬೇಕಾಗ್ತಾ ಇರಲಿಲ್ಲ. ನೀವು ಬೆಂಗಳೂರು ಗೋಡೆನ ನೋಡಿ, ಬೆಂಗಳೂರಲ್ಲಿ ತುಂಬ ಕಡೆ ಗೋಡೆ ಇರ್ಬೋದು, ಇಲ್ಲ ಈ ಮೆಟ್ರೋಗೆ ಸೈಡಿಗೆ ಹಾಕ್ತಾರಲ್ಲ ತಗಡು, ಅದನ್ನು ನೋಡಿ. ಅದು ನೋಡಿ ಅಂತ ಹೇಳಿ ಅಲ್ಲಿ ಒದ್ದೆ ಮಾಡೋರು ನೋಡೋಕೆ ಹೋಗಬೇಡಿ. ಅಲ್ಲಿ ಪೋಸ್ಟ್ ಹಾಕಿರ್ತಾರೆ. ಮೊದಲು ಯಾವ ರೀತಿ ಇರ್ತಾಯಿತ್ತು ಪೋಸ್ಟ್? 100ನೇ ದಿವಸ, 25 ವಾರ ಓಡಿದೆ, 25ನೇ ವಾರ, ಹಾಗೆಲ್ಲ ಇರ್ತಾಯಿತ್ತು. ಈಗ ಹಾಗಲ್ಲ, 2ನೇ ದಿವಸ, 1ನೇ ದಿವಸ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ಇನ್ನೆಷ್ಟು ದಿವಸ ಓಡತ್ತೆ ಅಂತ. ಹೀಗೆ ಒಂದು 2 ದಿವಸ ಪರಿಪೂರ್ಣ ಆದ್ರೂ ಅದಕ್ಕೂ ಪೋಸ್ಟ್ ಹಾಕ್ತಾರೆ. ಅವರು ಟೆನ್ಷನ್ ಬೇರೆ ಬಿಡಿ. ಹೀಗೆ ವೀಕೆಂಡ್ ಅಂದರೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಮಜಗಳಿರುತ್ತೆ. ಈ ಆಫೀಸ್ನವ್ರು ತಗೊಳ್ಳಿ, ಆಫೀಸ್ನವರು ಅವ್ರದ್ದೇ ಆದ ಟೆನ್ಷನ್ನು. ಯಾರು 4-5 ಗಂಟೆ 6 ಗಂಟೆ ಅವ್ರಿಗೆ ಕೆಲಸನೇ ಮಾಡಲ್ಲ. ಶುಕ್ರವಾರ ಅಂದರೆ 2 ಗಂಟೆಗೆ ಆಫೀಸ್ ಕ್ಲೋಸ್, ಸಾರ್ ಅರ್ಜೆಂಟ್ ಇದೆ ಮನೆಗೆ ಹೋಗ್ಬೇಕು. ಎಲ್ಲೆಲ್ಲೋ ಗಾಡಿ ನುಗ್ಗಿಸ್ಕೊಂಡು ಏನೇನೋ ಟೆನ್ಷನ್ ಮಾಡಿಕೊಂಡು ಎಲ್ಲೆಲ್ಲೋ ಓಡಿಸ್ಕೊಂಡು ರಿಂಗ್ ರೋಡು, ಆ ರೋಡು, ಈ ರೋಡು, ಎಲ್ಲ ರೋಡಲ್ಲಿ ಓಡ್ತಾ ಇರ್ತಾರೆ. ಎಲ್ಲ ಕಡೆ ಜಾಮ್. 1 ಇಂಚ್ ಜಾಗ ಇದ್ರೆ ಸಾಕು, ಇವ್ರ ಗಾಡಿ 10 ಇಂಚ್ ಇರುತ್ತೆ, ಆದ್ರೂ ನುಗ್ಗಿಸ್ಬಿಡ್ತಾರೆ ಒಳಗೆ. ಆ ಕಡೆ ಗಾಡಿನೂ ಬರೋಕ್ಕಾಗಲ್ಲ, ಈ ಕಡೆ ಗಾಡಿನೂ ಬರೋಕ್ಕಾಗಲ್ಲ. ಶುಕ್ರವಾರದ ಮಜಾ ಇದು. ಹೀಗೆ ನೀವು ಶುಕ್ರವಾರ ಅಂದರೆ, ವೀಕೆಂಡ್ ಅಂದರೆ, ಇನ್ನು ಕೆಲವರಿಗಂತೂ ಬಾಯಲ್ಲಿ ಜೊಲ್ ಸರಿತಾನೆ ಇರುತ್ತೆ. ಎಣ್ಣೆ ಹೊಡಿಬೇಕು, ಡ್ರಿಂಕ್ಸ್ ಮಾಡಬೇಕು. ವೀಕೆಂಡ್ ಅಂದರೆ ಈ ಕೆಲವರು ನಿಮಗೆಲ್ಲ ಅನಿಸಿರ್ಬೋದು, ಅಮೇರಿಕಾ ನೋಡಿಲ್ಲ, ಲಾಸ್ ವೆಗಾಸ್ ನೋಡೇ ಇಲ್ಲ, ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈ ವೀಕೆಂಡಲ್ಲಿ ನೀವು ಬೆಂಗಳೂರಿಗೆ ಬನ್ನಿ. ಬೆಂಗಳೂರಿಗೆ ಬಂದು MG ರೋಡ್, ಬ್ರಿಗೇಡ್ ರೋಡಿಗೆ ಹೋಗಿ. ಅಲ್ಲಿ ನಿಮಗೆ ಲಾಸ್ ವೆಗಾಸು ಕಾಣುತ್ತೆ, ಅಮೇರಿಕಾನು ಕಾಣುತ್ತೆ, ಶ್ರೀಲಂಕಾನೂ ಕಾಣುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲ ದೇಶದವರು ಬರ್ತಾರೆ. ಅಲ್ಲಿ ಹೇಗೆ ಬಟ್ಟೆ ಹಾಕ್ತಾರೆ ಹಾಗೆ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ನಿಮಗೆ ಇದು ಇಂಡಿಯಾ ಅಂತಲೇ ಅನಿಸಲ್ಲ, ಅವ್ರ ಮಜಾನೇ ಬೇರೆ. ಹೀಗೆ ನೋಡಿ, ನೀವು ಬ್ರಿಗೇಡ್ ರೋಡ್ MG ರೋಡಿಗೆ ಹೋದರೆ ಸಾಕು, ಎಲ್ಲ ಪಬ್ ಬಾರ್ಗಳು ತುಂಬಿ ತುಳುಕ್ತಾ ಇರ್ತವೆ. ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಪಬ್ಬಿಗೆ ಬಂದವರಿಗೆ 3 ಗ್ಲಾಸ್ ಬಿಯರ್ ಫ್ರೀ, ಹೈ ಹೀಲ್ಸ್ ನೈಟ್, ಬ್ಯಾಕ್ಲೆಸ್ ನೈಟ್, ಬ್ಯಾಕ್ ಸೈಡಿನ ಹಾಕ್ಕೊಂಡು ಹೋಗ್ಬಾರ್ದು. ಇನ್ನೂ ಸ್ವಲ್ಪ ದಿವಸ ಆದರೆ ನನ್ನ ಲೆಕ್ಕ ದಿಗಂಬರ್ ನೈಟು ಬಂದರೂ ಬರ್ಬೋದು, ಅದನ್ನು ಬರದೇ ಇದ್ರೆ ಒಳ್ಳೇದು. ಹೀಗೆ ಪಬ್ ಅಂದ ತಕ್ಷಣ ನೆನಪಾಯ್ತು ನೋಡಿ, ನಮ್ಮನೆ ಪಕ್ಕದ ಮನೆ ಪಂಕಜಮ್ನವರು ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಅಲ್ರಿ ಮೊನ್ನೆ ಅಲ್ಲಿ ಆ ಸಮಾಜ ಸೇನೆಯವ್ರು ದಾಳಿ ಮಾಡಿದಾರಲ್ವಾ ಆ ಪಬ್ಬಲ್ಲಿ ಒಂದು 10 ಜನ ಓಡ್ತಾ ಇದ್ದಾರಲ್ವಾ, ಅದರಲ್ಲಿ ಹಿಂದ್ಗಡೆ ಇದ್ದಾರಲ್ಲ ಅವ್ರು ನಮ್ಮ ಮಗಳು ಕಣ್ರಿ. ಹೌದ್ರಿ, ಅವರು ಹಿಂದ್ಗಡೆ ಇದು ಮೇಲ್ಗಡೆ ತಲೆ ಮೇಲೆ ಅದು ಕೂಲಿಂಗ್ ಗ್ಲಾಸು ಮತ್ತು ಶಾರ್ಟ್ ಟಾಪು ಮತ್ತು ಶಾರ್ಟ್ ಇದನ್ನು ಹಾಕ್ಕೊಂಡಿದ್ದಾರಲ್ವಾ, ಹೈ ಹೀಲ್ಸು ಸ್ಕರ್ಟ್ಸು ಎಲ್ಲ ಹಾಕ್ಕೊಂಡಿದ್ದಾರಲ್ವಾ, ಅವರೇ ಕಣ್ರಿ. ಹೌದಾ, ಅಷ್ಟು ಜನರಲ್ಲಿ ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಮನೇಲಿ ಹೈ ಡೆಫಿನೇಷನ್ TV ಹಾಕಿದ್ದೀವಿ ಕಣ್ರಿ, ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಅಲ್ಲಿ ಏನಂದರೆ ಅವರಿಗೆ ಮಗಳದ ವಿಷಯ ಬರೋದೇ ಇಲ್ಲ, ಮಗಳು ಹಿಡ್ಕೊಂಡು ಹೋಗಿದ್ದಾರೆ ಅನ್ನೋದು ಬೇಜಾರನೇ ಇಲ್ಲ. ಮನೆಯಲ್ಲಿ ಹೈ ಡೆಫಿನಿಷನ್ TV ಹಾಕಿದ್ದೀವಿ, ಲಕ್ಷ ಕೊಟ್ಟಿದ್ದೀವಿ ಟಿವಿಗೆ, ಅದನ್ನು ತೋರಿಸ್ಕೋಬೇಕು.
ಹೀಗೆ ಬಾರು ಪಬ್ಬು ಬಗ್ಗೆ ಮಾತಾಡ್ತಾ ಇದ್ರೆ ಟೈಮೇ ಸಾಕಾಗಲ್ಲ ರೀ. ಈ ಉಳ್ಳವರಿಗೆ ಉಳ್ಳಾಡಕ್ಕೆ ಅಂತಲೇ ಬೆಂಗಳೂರಲ್ಲಿ ಸುಮಾರಷ್ಟು ಜಾಗಗಳಿದ್ದಾವೆ, ಅದು ಎಸ್ಪೆಷಲಿ ವೀಕೆಂಡ್ಗಳಲ್ಲಿ. ಆ ಉಳ್ಳವರು ಎಲ್ಲ ಕೊಟ್ಬಿಟ್ಟು ಕುಡಿದ್ಬಿಟ್ಟು ಉಳ್ಳಾಡ್ತಾನೇ ಇರ್ತಾರೆ. ಹೀಗೆ ಕುಡುಕರ ಬಗ್ಗೆ ಮಾತಾಡಿದ್ರೆ ಕುಡುಕರಲ್ಲಿ ತುಂಬ ವೆರೈಟೀಸ್ಗಳಿದೆ ರೀ. ಒಬ್ಬರು ಎಲ್ಲೆಲ್ಲೋ ಹೆಂಗೋ ಕುಡ್ಕೊಂಡು ವಾಮಿಟ್ ಮಾಡ್ಕೊಂಡು ಹೋಗೋರು ಒಂದು ಬದಿ, ಮತ್ತೊಬ್ಬರು ಹೆಂಗೋ ಕುಡ್ಕೊಂಡು ಹೆಂಗೋ ಕಷ್ಟಪಟ್ಟು ಎಲ್ಲೆಲ್ಲೋ ಹೋಗಬೇಕಾದ್ರೆ ನಾಯಿ ಹತ್ರ ಕಸ್ಕೊಂಡು ಓಡೋಗೋರು ಬೇರೆ. ಇನ್ನು ಕೆಲವರು ಪಾಪ BMW ಕುಡಿಯೋರು. BMW ಅಂದರೆ ಕಾರಲ್ಲ, ಬಾರ್ ಮುಚ್ಚಿದೆ ವೈನ್ ಶಾಪಲ್ಲಿ ಕುಡಿಯೋರು. ಬಾರ್ ಮುಚ್ಚೋಗಿರುತ್ತೆ, ಎಲ್ಲೂ ಜಾಗ ಇರಲ್ಲ, ವೈನ್ ಶಾಪಲ್ಲಿ ಕುಡಿತಾ ಇರ್ತಾರೆ ಅಂಥವ್ರು. ಹೀಗೆ ನಾವು ಕುಡುಕರ ಬಗ್ಗೆ ಮಾತಾಡಿದ್ರೆ ಟೈಮೇ ಸಾಕಾಗಲ್ಲ ನಮಗೆ. ಅದರಲ್ಲೂ ಸ್ಪೆಷಲಾಗಿ ಬಾರ್ಗಳಲ್ಲಿ ಕುಡುಕರು ಮಾತಾಡೋದು ನೋಡಬೇಕು, ಅವ್ರ ಡಿಸ್ಕಷನ್ ನೋಡಬೇಕು. ಆಹಾ, ಏನು ಚೆನ್ನಾಗಿರುತ್ತೆ ರೀ ಆ ಡಿಸ್ಕಷನ್ನು. ಒಬ್ಬ ಕುಡುಕ ಹೇಳದ್ನಂತೆ ಮತ್ತೊಬ್ಬನ ಕುಡುಕನ ಹತ್ರ, ಇಬ್ಬರು ಫ್ರೆಂಡ್ಸ್ ಹೋಗಿದ್ರು ಕುಡಿಯೋಕ್ಕೆ. ನಾನು ಮದುವೆಕ್ಕಿಂತ ಮೊದಲೇ ತುಂಬ ಮಜಾ ಮಾಡಿಬಿಟ್ಟಿದ್ದೀನಿ ಕಣೋ, ನಾನು ಒಬ್ಬ ಫ್ಲರ್ಟು ನಾನು ಅಂದಂತೆ. ಹೌದಾ, ಏನೋ ಅದು ಏನು ಮಾಡಿದ್ಯಾ? ಇಲ್ಲ ಕಣಲೇ, ನಾನು ಮದುವೆಕ್ಕಿಂತ ಮೊದಲೇ ತಪ್ಪು ಮಾಡಿಬಿಟ್ಟಿದ್ದೀನಿ. ಹೌದಾ, ಮತ್ತೆ ಕೇಳಿದಂತೆ, ಏನೋ ಅದು ನೀನೇನು ಮಾಡಿದೆ ಹಾಗೆ? ಏನಿಲ್ಲ ಮಗ, ನಾನು ಮದುವೆಕ್ಕಿಂತ ಮೊದಲೇ ನಮ್ಮ ಹೆಂಡತಿಗೆ ಕಿಸ್ ಕೊಟ್ಬಿಟ್ಟಿದ್ದೀನಿ ಅನ್ನಂತೆ. ಹೌದಾ, ನೀನೇನು ಮಾಡಿಲ್ವೇನೋ ಅನ್ನಂತೆ. ಅವಾಗ ಪಕ್ಕದವ್ನು ಹೇಳ್ದಂತೆ, ನಾನು ನಿನ್ನ ಹೆಂಡತಿನೂ ನೋಡಿಲ್ಲ, ನೋಡಿದರೆ ಹೇಳ್ತೀನಿ ಅನ್ನಂತೆ. ನೋಡಿ, ಈ ಥರ ಡಿಸ್ಕಷನ್ಸು ಪಬ್ಬು ಬಾರ್ಗಳಲ್ಲಿ ಆಗುವಂಥ ಡಿಸ್ಕಷನ್ಸ್ ನಮಗೆ ಬೇರೆ ಎಲ್ಲೂ ಸಿಗಲ್ಲ ರೀ. ನಗಾಡೋದಕ್ಕೆ ಅದೇ ವಿಷಯ ಸಾಕು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾತನ್ನು ಆಡೋಣ ಒಂದು ಚಿಕ್ಕ ವಿರಾಮದ ನಂತರ.